ಸರ್, ನೀವು ಈ ದೇವಸ್ಥಾನಕ್ಕೆ ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? 2 ವಾರದಿಂದ ಬರ್ತಾ ಇದೀವಿ. ನಾವು ಮನಸ್ಸಲ್ಲಿ ನೆನೆಸ್ಕೊಂಡು ಒಳ್ಳೇದಾಗ್ಲಿ ಅಂತ ಬಂದಿದೀವಿ. ಅಮ್ಮನ ಹತ್ರ ಒಂದು ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಒಳ್ಳೇದಾಗುತ್ತಂದ್ರೆ ಪ್ರತಿಯೊಬ್ರು ನಂಬುತ್ತಾರೆ. ನಾನು ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀನಿ. ನಂಬಿಕೆ ಮೇಲೆ ಅಂದ್ರೆ ದೇವರು ಆ ಯಮ್ಮನು ಕರೆಕ್ಟ್ ಆಗಿ ನಡ್ಕೊಂಡ್ರೆ ಕರೆಕ್ಟ್ ಆಗಿ ಗ್ಯಾರಂಟಿ ಕೆಲಸ. ನಮ್ಗೇನು ತೊಂದ್ರೆನು ಮಾಡಿಲ್ಲ ಯಮ್ಮನು. ನಾವೇನ್ ನೆನ್ಸ್ಕೊಂಡಿರ್ತದ ಅದು ಕರೆಕ್ಟ್ ಆಗಿ ಆಗುತ್ತೆ. ನಿಜವಾಗ್ಲೂ ನಿಮ್ ಜೀವನದಲ್ಲಿ ನಡೆದಿದ್ಯಾ? ನಡೆದೈತೆ. ನೀವೇನ್ ಅನ್ಕೊಂಡಿದ್ರಮ್ಮ? ನಾನ್ ಅದೇ ದೇವ್ರ ಮೇಲೆ ನಂಬಿಕೆ ಐತೆ ಅಂತ ಅನ್ಕೊಂಡಿದೀನಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ಬಂದಿದ್ದೀನಿ ಕಾಟೇರಮ್ಮ ದೇವಸ್ಥಾನಕ್ಕೆ. ಎಲ್ಲರಿಗೂ ಸಹ ಈಗಾಗಲೇ ಕಾಟೇರಮ್ಮ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂತ ಎಲ್ಲ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ. ಆದ್ರೆ ಇನ್ನಷ್ಟು ಒಂದಷ್ಟು ವಿಷಯಗಳನ್ನ ಇಲ್ಲಿ ತಿಳಿಸ್ಕೊಳ್ಳೋಣ, ಅದು ಭಕ್ತಾದಿಗಳ ಹತ್ರನೇ ಅವರ ಅನುಭವಗಳನ್ನ ನಿಮ್ಗೆ ತಿಳಿಸೋಣ ಅಂತ ನಾನು ಬಂದಿದ್ದೀನಿ. ಈ ಕಾಟೇರಮ್ಮ ದೇವಿ ಮೂಲತಃವಾಗಿ ಒಂದು ಚಿಕ್ಕ ಗುಡಿಯಾಗಿದ್ದಂತಹ ದೇವಿ ಈಗ ಇಷ್ಟು ದೊಡ್ಡದಾಗಿ ಬೃಹತ್ತಾಗಿ ಕ್ಷೇತ್ರವಾಗಿ ಮಾರ್ಪಾಡಾಗಿರುವಂತದ್ದು ಇಲ್ಲಿನ ಕ್ಷೇತ್ರದ ಮಹಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಂದಾನೇ ಈ ದೇವಸ್ಥಾನದ ಏಳಿಗೆ ಆಗ್ತಾ ಇದೆ ಅಂದ್ರೆ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ಸಹ ನಂಬಲೇಬೇಕು. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ 9 ವಾರಗಳ ಕಾಲ ಇಲ್ಲಿ ಬಂದು ಒಂದು ಹರಕೆಯನ್ನ ಕಟ್ಕೊಂಡು ನಿಮ್ಮ ಇಷ್ಟಾರ್ಥಗಳ ಇದ್ರೆ ಈ ದೇವಿ ಹತ್ರ ಬಂದು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ದೇವಿ ಇನ್ನೆಷ್ಟು ಪವರ್ಫುಲ್ ಆಗಿದ್ರೆ, ಯಾರ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅನುಭವಗಳಾಗಿದೆ ಅದನ್ನೆಲ್ಲ ನಾನು ಕೇಳಿ ತಿಳಿಸಿ. ಮತ್ತೆ ಇಲ್ಲಿ ಒಂದಷ್ಟು ಕಾಯಿ ಕಟ್ಟೋದಾಗಿರ್ಬೋದು, ಬೀಗ ಹಾಕೋದಾಗಿರ್ಬೋದು, ಮತ್ತೆ ಪೂಜೆ ಸಲ್ಲಿಸೋದಾಗಿರ್ಬೋದು, ಒಂದು ಮಂಗಳಾರತಿ ಆಗಿರ್ಬೋದು, ಅರ್ಚನೆ ಮಾಡಿಸೋದಾಗಿರ್ಬೋದು, ಇನ್ನು ವಿಶೇಷ ಕಾರ್ಯಕ್ರಮಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಆ ಒಂದು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನ ಒಂದು ಕಾಯಿ ಕಟ್ಟೋದ್ರ ಮುಖಾಂತರ ನೆರವೇರಿಸ್ಕೊಬಹುದು. ಮತ್ತೆ ಮಕ್ಳು ಇಲ್ಲದೆ ಇರೋರ್ಗೆ ತೊಟ್ಲು ಕಟ್ಟೋದ್ರ ಮುಖಾಂತರ ಮಕ್ಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ವಿಶೇಷ ದಿನ ಯಾವುದು ಅಂದ್ರೆ ಮಂಗಳವಾರ ಮತ್ತೆ ಶುಕ್ರವಾರ, ಮತ್ತೆ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ನಡೀತಾ ಇದೆ. ಮತ್ತೆ ಇಲ್ಲಿ ಒಂದು ದೇವಿಗೆ ಮರಿ ಅಂದ್ರೆ ಕುರಿ ಅಥವಾ ಕೋಳಿ ಬಲಿ ಕೊಡು ಸಹ ಕಾರ್ಯಕ್ರಮ ಸಹ ಮಾಡ್ತಾರೆ. ಅವರ ಒಂದು ಇಷ್ಟಾರ್ಥಗಳನ್ನ ಏನ್ ಹರಕೆ ಕಟ್ಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ಒಂದು ಕುರಿ ಅಥವಾ ಮೇಕೆಯನ್ನ ಅಥವಾ ಒಂದು ಕೋಳಿಯನ್ನ ಬಲಿ ಕೊಡ್ತಾರೆ. ಮತ್ತೆ ಇದು ಅಡ್ರೆಸ್ ಎಲ್ಲಿ ಬರ್ತಾ ಇದೆಯಪ್ಪ ಅಂತ ಅಂದ್ರೆ ಉಪ್ಪಾರಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ನೀವು ಈ ದೇವಸ್ಥಾನಕ್ಕೆ ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? 2 ವಾರದಿಂದ ಬರ್ತಾ ಇದೀವಿ. ಸರ್, ನಿಮ್ಗೆ ಯಾರು ಹೇಳಿದ್ರೆ ಈ ದೇವಸ್ಥಾನ ಇದೆ? ದೇವಸ್ಥಾನದಲ್ಲಿ ಟಿವಿಯಲ್ಲಿ ತೋರಿಸ್ತಾ ಇದ್ರು, ನಾವು ನೋಡಿದ್ವಿ, ಲೈವ್ ಅಲ್ಲೆಲ್ಲ ನೋಡಿದ್ವಿ. ಎಲ್ಲ ಭಕ್ತಾದಿಗಳು ಟಿವಿಯಲ್ಲಿ ಹೇಳ್ತಾ ಇದ್ರು ಲೈವ್ ಅಲ್ಲಿ, ಈ ತರ ದೇವಸ್ಥಾನಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ, ನಮಗೆಲ್ಲ ಒಳ್ಳೇದಾಗಿದೆ ಅಂತ ಪ್ರತಿಯೊಬ್ರು ಲೈವ್ ಅಲ್ಲಿ ಹೇಳ್ತಾ ಇದ್ರು. ಲೈವ್ ನೋಡ್ತಾ ಇದ್ದೀವಿ ನಾವು. ಎಲ್ಲಿಂದ ಬಂದಿರೋದು? ನಾವು ಡೈರಿ ಸರ್ಕಲ್, ಬೆಂಗಳೂರಿಂದ ಬಂದಿದ್ದೀರಾ? ಸರ್, ಇಲ್ಲಿ ನಿಮ್ಮ ಏನಾದ್ರು ಅನ್ಕೊಂಡ್ ಬಂದಿದ್ದೀರಾ? ಏನಾದ್ರು ಕೆಲಸ ಕಾರ್ಯಗಳಾಗಬೇಕು ಅನ್ನೋದ್ರ ಬಗ್ಗೆ? ಹೌದೌದು, ನಾವು ಮನಸ್ಸಲ್ಲಿ ನೆನೆಸ್ಕೊಂಡು ಒಳ್ಳೇದಾಗ್ಲಿ ಅಂತ ಬಂದಿದ್ದೀವಿ ಅಮ್ಮನ ಹತ್ರ. ಅಮ್ಮ ನಮ್ಮಂಥವ್ರಿಗೆ ಒಳ್ಳೇದು ಮಾಡಿದ್ರೆ ಇನ್ನೂ ಸ್ವಲ್ಪ ಜನ ಮುಂದಕ್ಕೆ
ಇನ್ನು ಅಮ್ಮ ಇಂಪ್ರೂವ್ಮೆಂಟ್ ಆಗ್ತದೆ, ಡೆವಲಪ್. ಸರ್ ಇವಾಗ 2 ವಾರದಿಂದ ಬರ್ತಾ ಇದೀರಾ ಅಂತಂದ್ರೆ 2 ವಾರದಲ್ಲಿ ಏನಾದ್ರೂ ಬದಲಾವಣೆ ಅನ್ನೋದು ನಿಮ್ಗೆ ಕಾಣಿಸ್ತಿತ್ತಾ? ಇನ್ನು 2 ವಾರ 9 ವಾರ ನಮ್ಗೆ ಹೇಳಿದ್ದಾರೆ. ನಾವು ಇದು 2ನೇ ವಾರ. ಹೋದ್ ಸಲ ಬಂದಾಗ ಫಸ್ಟ್ ವೀಕ್ ಬಂದಿದ್ವಿ, ಈ ಸೆಕೆಂಡ್ ವೀಕ್ ಬರ್ತಾ ಇದ್ದೀವಿ. ಏನೋ 7-8 ವಾರ, ಒಂದೊಂದು 5 ವಾರದ ಮೇಲೆ ಗೊತ್ತಾಗುತ್ತೆ ಪರಿಣಾಮಗಳು ಅಂತ ಎಲ್ಲ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಇದನ್ನ ನೀವು ನಂಬ್ತೀರಾ ಸರ್? ನಂಬಲೇಬೇಕು. ಒಂದು ಹಿಂದೂ ಸಂಪ್ರದಾಯದಲ್ಲಿ ಒಂದು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಒಳ್ಳೇದಾಗುತ್ತಂದ್ರೆ ಪ್ರತಿಯೊಬ್ಬರು ನಂಬುತ್ತಾರೆ. ಅಂದರೆ ನಾವು ಫಸ್ಟ್ ಟೈಮ್ ತಾನೇ ಬಂದಿರೋದು, ಇನ್ನು 2 ವಾರ ಆಗಿದೆ. ಮುಂದಕ್ಕೆ 9 ವಾರ ಪೂರೈಕೆ ಮಾಡಿದ್ಮೇಲೆ ನೋಡೋಣ ಅಮ್ಮ ಏನು ಹೇಳುತ್ತೋ ಏನು ಮಾಡುತ್ತೋ ಗೊತ್ತಾಗ್ಲಿ. ಅಮ್ಮ, ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ನಾನು ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀನಿ. ನೀವು ಬಂದಾಗ ದೇವಸ್ಥಾನ ಯಾವ ತರ ಇತ್ತು? ಯಾವ ತರ ಇತ್ತು ಅಂದ್ರೆ ನೋಡಿ, ಇಲ್ಲಿ ಕಂಬ ಕಟ್ಟವ್ರಲ್ಲ, ಇಷ್ಟೇ ಉದ್ದ ಇದ್ದಿದ್ದ ದೇವ್ರು. ಒಂದು ಸಾನೆ ಜನ ಅವಾಗ ಬರ್ತಾ ಇರ್ಲಿಲ್ಲ, ಒಂದು 20-30 ಜನ ಬರ್ತಾ ಇದ್ರು. ಆಮೇಲೆ ಇಂಪ್ರೂವ್ಮೆಂಟ್ ಆಯ್ತಮ್ಮ. ನಾವೇ ಮಾಡ್ಕೊಂಡು ಹೋಗ್ತಾ ಇದ್ವಿ ಪೂಜೆ ಒಳಗಡೆ ಗರ್ಭಗುಡಿಗೆ ಹೋಗಿ. ಇವಾಗ ಒಳಗ್ ಬಿಡಲ್ಲ ಯಮುನ್ನ. ಅಂದ್ರೆ ಇವಾಗ ಇಲ್ಲಿ ಬರೋದಕ್ಕೆ ಕಾರಣ ಏನಮ್ಮ? ಏನ್ ನಂಬಿಕೆ ಮೇಲೆ ಇಲ್ಲಿ ಬರ್ತಾ ಇದ್ದೀರಾ ನೀವು? ನಂಬಿಕೆ ಮೇಲೆ ಅಂದ್ರೆ ದೇವ್ರು ಆ ಯಮುನು ಕರೆಕ್ಟ್ ಆಗಿ ನಡ್ಕೊಂಡ್ರೆ ಕರೆಕ್ಟ್ ಆಗಿ ಗ್ಯಾರಂಟಿ ಕೆಲಸ. ನಮ್ಮ ಸ್ವತ್ವಾಗಿ ಹೇಳ್ತಾ ಇದ್ದೀನಿ ನಾನು. ಇವಾಗ ನಾವೇನ ನೆನ್ಸ್ಕೊಂಡ್ರೆ ದೇವರಾಣೆಗೂ ನಮಗೂ 57 ವರ್ಷ ನನಗೆ. ಈಗಕ್ಕೆ ನಮ್ಗೇನು ತೊಂದ್ರೆನೂ ಮಾಡಿಲ್ಲ ಯಮುನೋ. ನಾವೇನ್ ನೆನ್ಸ್ಕೊಂಡಿರ್ತದ ಅದು ಕರೆಕ್ಟಾಗಿ ಆಗುತ್ತೆ. ನಿಜವಾಗ್ಲೂ ನಿಮ್ ಜೀವನದಲ್ಲಿ ನಡೆದಿದ್ಯಾ? ನಡೆದೈತೆ. ನೀವೇನ್ ಅನ್ಕೊಂಡಿದ್ರಮ್ಮ? ನಾನು ಅದೇ ದೇವ್ರ ಮೇಲೆ ನಂಬಿಕೆ ಐತೆ ಅಂತ ಅನ್ಕೊಂಡಿದೀನಿ. ಅಲ್ಲ, ನಿಮ್ಮ ಜೀವನದಲ್ಲಿ ಇಲ್ಲಿ ಬಂದು ಹೋದ್ಮೇಲೆ ಏನಾದ್ರೂ ಪವಾಡ ಇಲ್ಲ ಏನಾದ್ರೂ ಅನ್ಕೊಂಡಿರೋದು ಆಗಿದ್ಯಾ? ಆಗೈತೆ. ನಮ್ದು ಯಜಮಾನ್ರಿಗೆ ಡ್ಯೂಟಿ ಆಗ್ತಾ ಇರ್ಲಿಲ್ಲ, ಲೆಕ್ಚರರ್ ಆಗಿದ್ದಾರೆ, ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಯ್ತು, ಗೌರ್ಮೆಂಟ್ ಜಾಬ್. ಆಗಲ್ಲ ಅಂದ್ರು ಕೆಲವರೆಲ್ಲ. ಈ ಅಮ್ಮನ್ ತಾವ್ ಬಂದು ನಮಸ್ಕಾರ ಹಾಕೊಂಡು ಹೋದ್ರೆ ಮಾರನೇ ದಿನನೇ ಇದ್ ಬಂತು. ಆಗುತ್ತಮ್ಮ. ಪವರ್ ಅಂದ್ರೆ ಅಷ್ಟು ಪವರ್. ನಾವು ನಂಬಬೇಕು, ನಂಬಿದ್ದು ಏನು ಮಾಡಕ್ಕಾಗಲ್ಲ ದೇವ್ರು. ನಿಮ್ಮ ಹೆಸರು? ಲಕ್ಷ್ಮೀದೇವಿ. ನಾವು ಕರಪನಹಳ್ಳಿ ನಂದಗುಡಿ ಐತವ. ಬರ್ತೀನಿ ನಾನು ಅವಾಗ. ಸೊಸೆದಿರು ಇಬ್ರು ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ಮನೆಗೆ. ನಮ್ಗೆ ತಿನ್ನಕ್ ಊಟ ಇಲ್ಲ. ಈ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ದೇವ್ರು ಚೆನ್ನಾಗಿಟ್ಟವ್ನೆ. ಒಟ್ನಲ್ಲಿ ನಂಬಿಕೆ ಇರ್ಬೇಕು. ನಂಬಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಅಷ್ಟೇ ಅಮ್ಮ ನನ್ನ ಮಾಹಿತಿ ಅಷ್ಟೇ ಹೇಳ್ತಾ ಇದ್ದೀನಿ.